ರಂಗೇರ್ತಾ ಇದೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಚುನಾವಣಾ ಅಖಾಡ. ಪ್ರಚಾರದ ನಡುವೆ ರಾಮುಲು ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ವಾಗ್ದಾಳಿ ಮಾಡಿದ್ದಾರೆ. ಕೇಂದ್ರ ಮತ್ತು ಶ್ರೀರಾಮುಲು ವಿರುದ್ಧ ಅಲ್ಲಿನ ಅಭ್ಯರ್ಥಿ ಇ ತುಕಾರಾಂ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶ್ರೀರಾಮುಲು 4 ಬಾರಿ ವಿಫಲರಾಗಿದ್ದಾರೆ. ಇಡೀ ದೇಶದಲ್ಲಿ ಕರ್ನಾಟಕ ಹೆಚ್ಚು ತೆರಿಗೆ ಕಟ್ಟುವಂಥ ರಾಜ್ಯ ಇದು. ಬರ ಪರಿಹಾರದ ವಿಚಾರದಲ್ಲಿ ಸುಪ್ರೀಂ ಕೇಂದ್ರಕ್ಕೆ ಚೀಮಾರಿ ಹಾಕಿದೆ. ಆದರ್ಶ ಗ್ರಾಮಗಳು ಎಲ್ಲಿವೆ? ಹೆಸರೇಳಲಿಕ್ಕೆ ಇಲ್ಲದೆ ಹೋಗಿದ್ದಾವೆ. ಸ್ಮಾರ್ಟ್ ಸಿಟಿ ಯೋಜನೆ ಎಲ್ಲೋಯ್ತು ಎಂಬುದೇ ಬಹಳ ಪ್ರಶ್ನೆ. ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಂ ಕಿಡಿಕಾರಿದ್ದಾರೆ. ಸಂಸದರಾಗಿದ್ರು. ಬೇಕಾದಷ್ಟು ಇವತ್ತು ಅಗ್ರಿಕಲ್ಚರ್ ಮಿಷನ್ ಇರ್ಬೋದು, ಹೆಲ್ತ್ ಮಿಷನ್ ಇರ್ಬೋದು, ಹಾರ್ಟಿಕಲ್ಚರ್ ಮಿಷನ್ ಇರ್ಬೋದು, ರೋಡ್ಸ್ ಇರ್ಬೋದು, ರೈಲ್ವೆ ಪ್ರೋಗ್ರಾಮ್ಸ್ ಇರ್ಬೋದು, ಅನೇಕ ಕಾರ್ಯಕ್ರಮಗಳು ಅವರು ತರಬಹುದಾಗಿತ್ತು. ಯಾಕಂದ್ರೆ ನಮ್ಮ ರಾಜ್ಯದಿಂದ 4,50,000 ಕೋಟಿ ಟ್ಯಾಕ್ಸ್, ಸೆಕೆಂಡ್ ಪೇಯಿಂಗ್ ಹೈಯೆಸ್ಟ್ ಟ್ಯಾಕ್ಸ್ ಕರ್ನಾಟಕ. ಇದು ಇವತ್ತು ನಮ್ಮ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ. ನೀತಿ ಆಯೋಗದ ಪ್ರಕಾರ ಅವರು ನಮಗೆ 83,000 ರಿಂದ 75,000 ಕೋಟಿ ನಮ್ಮ ರಾಜ್ಯಕ್ಕೆ ಕೊಡಬೇಕಾಗಿತ್ತು. ಈಗ ನೀತಿ ಆಯೋಗವೇ ತೆಗೆದಿದ್ದಾರೆ, ಬಿಜೆಪಿ ಅವರು ಪ್ಲಾನಿಂಗ್ ಕಮಿಷನ್ ತೆಗೆದಿದ್ದಾರೆ. ಇದರಿಂದಾಗಿ ಅವರು ಇವತ್ತು ತಮಿಳು ತಿಳಿದಷ್ಟು ಅವ್ರಿಗೆ ಏನ್ ಬೇಕಾದ್ರೆ ಅವ್ರು ಮಾಡ್ತಾ ಇದ್ದಾರೆ. ಇವತ್ತು 52,000 ಕೋಟಿ ಇವತ್ತು ರಾಜ್ಯಕ್ಕೆ ಕೊಡ್ತಾ ಇದ್ದಾರೆ. ಇದರಿಂದ 32,000 ರಿಂದ 33,000 ಕೋಟಿ ನಮಗೆ ಅನ್ಯಾಯ ಆಗ್ತಾ ಇದೆ. GST ಅನ್ಯಾಯ ಆಗಿದೆ, ಸೆಸ್ ಅನ್ಯಾಯ ಆಗಿದೆ. ಇವತ್ತು 15,000 ಕೋಟಿ ನಾವೆಲ್ಲ ಬರ ಪರಿಹಾರ ಕೇಳಿದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಅವರು ಇವತ್ತು ಮುಖಾಮುಖಿ ಮಾಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಇವತ್ತು ಯಾವುದೇ ಒಂದು ರಾಜ್ಯದ ಕಷ್ಟ ಇದ್ದಾಗ ಮಾತಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಮಾಡಬೇಕು ಅಂತ ಹೇಳಿ ಅವರಿಗೆ ಕಿವಿ ಹಿಡಿದ್ದಾರೆ. ಈ ಪರಿಸ್ಥಿತಿಗೆ ನಮ್ಮ ಒಂದು ವ್ಯವಸ್ಥೆ ಬಂದಿರತಕ್ಕಂಥದ್ದು ಒಂಥರ ಬೇಜಾರು ಅನಿಸಿದೆ. ಇವನ್ನೆಲ್ಲವೂ ಕೂಡ ನಾನು ಒಬ್ಬ ಜವಾಬ್ದಾರಿ ಶಾಸಕನಾಗಿ 4 ಬಾರಿ ವಿಧಾನಸಭೆಯಲ್ಲಿ ಪ್ರಶ್ನಿಸಿದ್ದೀನಿ. ಮುಂದಿನ ದಿನಗಳಲ್ಲಿ ಇವತ್ತು ಈ ಒಂದು ಬಳ್ಳಾರಿಗೆ ಬೇಕಾದಂತಹ ಒಂದು ನ್ಯಾಷನಲ್ ಹೈವೇ ಅಥಾರಿಟಿ ರೋಡ್ಸ್ ಇರ್ತಕ್ಕಂಥದ್ದು ಇರ್ಬೋದು, ರೈಲ್ವೆ ಫ್ಲೈಓವರ್ಸ್ ಇರ್ಬೋದು. ನೋಡಿ ರೈಲ್ವೆ ಫ್ಲೈಓವರ್ಸ್ ಎಲ್ಲ ನಿಂತಿದ್ದಾರೆ. ಆಮೇಲೆ ಬಹಳಷ್ಟು ಕಡೆ ಹಗರಿಬೊಮ್ಮನಹಳ್ಳಿ ಅಲ್ಲಿ ಕೂಡ ರೋಡ್ಸ್ ರೈಲ್ವೆ ಪ್ರೋಗ್ರಾಮ್ಸ್ ಇದಾವೆ. ಆದರ್ಶ ಗ್ರಾಮಗಳು, MP ಆದರ್ಶ ಗ್ರಾಮಗಳು ಇವತ್ತು 7 ಹೆಸರಿನಲ್ಲಿ ಹೋಗ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಜೊತೆಗೆ 100 ಸ್ಮಾರ್ಟ್ ಸಿಟಿಗಳ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಇವತ್ತಿನ ದಿನ ಎಷ್ಟು ಉದ್ಯೋಗಗಳು ಗುರುತಿ ಹತ್ರ ಇವತ್ತಿನ ದಿನ ಅವರೇ ಸರ್ಕಾರದಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡಿದ್ರು. ಆ ಇಂಡಸ್ಟ್ರಿ ಬಗ್ಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಖಂಡಿತ ಈಗ ನನ್ನ ವೈಯಕ್ತಿಕವಾಗಿ ಹೇಳೋದಾದ್ರೆ ಇವತ್ತು 4 ಬಾರಿ ಸಂಸದರಾಗಿದ್ರು. ಬೇಕಾದಷ್ಟು ಇವತ್ತು ಅಗ್ರಿಕಲ್ಚರ್ ಮಿಷನ್ ಇರ್ಬೋದು, ಹೆಲ್ತ್ ಮಿಷನ್ ಇರ್ಬೋದು, ಹಾರ್ಟಿಕಲ್ಚರ್ ಮಿಷನ್ ಇರ್ಬೋದು, ರೋಡ್ಸ್ ಇರ್ಬೋದು, ರೈಲ್ವೆ ಪ್ರೋಗ್ರಾಮ್ಸ್ ಇರ್ಬೋದು, ಅನೇಕ ಕಾರ್ಯಕ್ರಮಗಳು ಅವರು ತರಬಹುದಾಗಿತ್ತು. ಯಾಕಂದ್ರೆ ನಮ್ಮ ರಾಜ್ಯದಿಂದ 4,50,000 ಕೋಟಿ ಟ್ಯಾಕ್ಸ್, ಸೆಕೆಂಡ್ ಪೇಯಿಂಗ್ ಹೈಯೆಸ್ಟ್ ಟ್ಯಾಕ್ಸ್ ಕರ್ನಾಟಕ. ಇದು ಇವತ್ತು